ಬಿಗ್ ಬಾಸ್ ಗೆದ್ದ ಗಿಲ್ಲಿ ಮೇಲೆ ದೊಡ್ಡ ಆರೋಪ. ಸ್ಟಾರ್ ಮೇಲೆ ದಾಖಲಾಯಿತು ಕೇಸ್. ಇಡೀ ರಾಜ್ಯವೇ ಶಾಕ್. ಎಲ್ಲೆಲ್ಲೂ ಗಿಲ್ಲಿ ಹವಾ. ಗಿಲ್ಲಿ ಗಿಲ್ಲಿ ಅನ್ನೋ ಸೌಂಡ್ ಆ್ಯಂಡ್ ಟಾಕ್ ಜಾತ್ರೆ ಮಹೋತ್ಸವವೇ ಆಗಲಿ, ಮದುವೆ ಮನೆಯೇ ಆಗಲಿ, ಗಿಲ್ಲಿ ಬಗ್ಗೆ ಮಾತನಾಡದವರೇ ಇಲ್ಲ. ಇನ್ನು ಇದಕ್ಕೆಲ್ಲ ಕಾರಣ ಗಿಲ್ಲಿಯ ಬಿಗ್ ಬಾಸ್ ಆಟ. ಆದರೆ ವ್ಯಕ್ತಿತ್ವದ ಆಟ ಹೊರ ಪ್ರಪಂಚದಲ್ಲಿ ನಡೆಯುವುದಿಲ್ಲ ಅನ್ನೋದು ಗಿಲ್ಲಿಗೆ ಗೊತ್ತೋ ಗೊತ್ತಿಲ್ವೋ. ಯಾಕಂದರೆ ಗಿಲ್ಲಿ ಮೇಲೆ ಈಗ ದೊಡ್ಡ ಆರೋಪವೇ ಒಂದು ಕೇಳಿ ಬಂದಿದೆ. ಹಾಗಾದರೆ ಏನದು ನೋಡೋಣ ಬನ್ನಿ. ಅನ್ನ ಕೊಟ್ಟ ಸಿನಿಮಾ ಪ್ರಚಾರಕ್ಕೆ ಬರೋಲ್ವಂತೆ ಗಿಲ್ಲಿ. ಎಸ್, ಬಿಗ್ ಬಾಸ್ ಶೋ ಮುಗಿದಿದೆ. ಈಗ ಏನಿದ್ರೂ ಬಿಗ್ ಬಾಸ್ ಗೆದ್ದ ಗಿಲ್ಲಿಯದ್ದೇ ಹವಾ ನಡೀತಾ ಇದೆ. ವ್ಯಕ್ತಿತ್ವದ ಆಟ ಆಡಿ ಗೆದ್ದು ಬಂದ ನಳ್ಳಿ ಮೂಳೆ ಸ್ಟಾರ್ ಖಾಸಗಿ ಕಾರ್ಯಕ್ರಮಗಳ ಭೇಟಿ ಜೊತೆಗೆ ಒಂದಷ್ಟು ದುಡ್ಡು ದುಡಿದು ಬಿಡೋಣ ಅಂತ ಎಲ್ಲ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗುತ್ತಿದ್ದಾನೆ ಗಿಲ್ಲಿ. ಯಾಕಂದರೆ ಗಿಲ್ಲಿಗೆ ಈಗ ಎಲ್ಲೆಲ್ಲೂ ಬೇಡಿಕೆ ಇದೆ. ಬಿಗ್ ಬಾಸ್ ಗೆಲುವು ಗಿಲ್ಲಿಗೆ ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನೇ ನೀಡಿದೆ. ಇನ್ನು ಇದರ ಜೊತೆಗೆ ಹಲವಾರು ಹೊಸ ಅವಕಾಶಗಳನ್ನು ಕೂಡ ತಂದು ಕೊಡ್ತಾ ಇದೆ. ಆದರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಮಗ್ನವಾಗಿರೋ ಗಿಲ್ಲಿ ತನ್ನನ್ನು ನಂಬಿ ಬಂಡವಾಳ ಹೂಡಿದ್ದ ನಿರ್ಮಾಪಕರನ್ನೇ ಮರೆತಿದ್ದಾನಂತೆ. ಯಾಕಂದರೆ ಗಿಲ್ಲಿ ನಟನ ವಿರುದ್ಧ ನಿರ್ಮಾಪಕ ತೇಜಸ್ವಿ ಎಸ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ನೀಡಿದ್ದಾರೆ. ಗಿಲ್ಲಿ ಮೇಲೆ ಸರ್ಕಾರಿ ಶಾಲೆ H8 ಚಿತ್ರತಂಡ ಸಿಟ್ಟು. ಗಿಲ್ಲಿ ನಟ ಬಿಗ್ ಬಾಸ್ ಹೋಗುವ ಮುಂಚೆ ಸರ್ಕಾರಿ ಶಾಲೆ H8 ಅನ್ನೋ ಸಿನಿಮಾದಲ್ಲಿ ನಟಿಸಿದ್ದ. ಇನ್ನು ಇದೀಗ ಸಿನಿಮಾ ಬಿಡುಗಡೆಯಾಗಿದೆ. ಈ ಸಿನಿಮಾ ಪ್ರಚಾರಕ್ಕೆ ಗಿಲ್ಲಿಯೇ ಬರ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಗಿಲ್ಲಿ ಸಂಭಾವನೆ ಪಡೆದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಆದರೆ ಸಿನಿಮಾ ಪ್ರಚಾರ ಮಾಡಿ ಚಿತ್ರವನ್ನು ಗೆಲ್ಲಿಸಲು ಗಿಲ್ಲಿಯೇ ಬರುತ್ತಿಲ್ಲ ಎಂದು ನಿರ್ಮಾಪಕರು ಆರೋಪಿಸಿದ್ದಾರೆ. ಸ್ಟಾರ್ಗಳ ಮನೆ ಮನೆ ಭೇಟಿಯಲ್ಲೇ ಬ್ಯುಸಿಯಾದ್ನ ಗಿಲ್ಲಿ. ನಳ್ಳಿ ಮೂಳೆ ಸ್ಟಾರ್ ಗಿಲ್ಲಿ ನಟ ಕನ್ನಡ ಚಿತ್ರರಂಗದ ಸ್ಟಾರ್ಗಳ ಭೇಟಿಯಲ್ಲೇ ಬ್ಯುಸಿಯಾಗಿದ್ದಾರೆ. ಸುದೀಪ್, ಶಿವಣ್ಣ, ದುನಿಯಾ ವಿಜಯ್ ಹೀಗೆ ಹೀರೋಗಳ ಮನೆ ಮನೆ ಭೇಟಿ ಮಾಡಿರೋ ಗಿಲ್ಲಿ ತನ್ನ ಮೇಲೆ ಬಂಡವಾಳ ಹೂಡಿ ಸಿನಿಮಾ ಮಾಡಿರೋ ನಿರ್ಮಾಪಕರನ್ನೇ ಮರೆತಂತಿದೆ. ಒಟ್ನಲ್ಲಿ ಗಿಲ್ಲಿ ಈಗ ಸ್ಯಾಂಡಲ್ವುಡ್ ಹಾಟ್ ಟಾಪಿಕ್ ಅಂತೂ ನಿಜ.